ಗಾಡಿ ಸಡನ್ನಾಗಿ ಆಫ್ ಆಗೋಯ್ತು. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು UIX47 ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ, ಹೀಗೆ ಪ್ರೋತ್ಸಾಹ ಮಾಡ್ತಾಯಿರಿ. ಇವತ್ತಿನ ರೈಡ್ ಬಂದುಬಿಟ್ಟು ಪುತ್ತೂರು ಟು ಸುಳ್ಯ. ಇವತ್ತಿನ ರೈಡು ಫುಲ್ ಬ್ಯಾಲಿಸ್ಟಿಕ್ ಮೋಡಲ್ ಮಾಡ್ತಿದ್ದೀನಿ. ಇದು ನ್ಯಾಷನಲ್ ಹೈವೇ 275. ನೀವು ನೇಚರನ್ನು ವ್ಯೂ ಮಾಡ್ತಾ ಎಂಜಾಯ್ ಮಾಡ್ಬೋದು. ಮತ್ತು ಈ ವಿಡಿಯೋನ ಎಂಡವರೆಗೂ ಮಿಸ್ ಮಾಡಿದೆ ನೋಡಿ. ನಾನು ಪರ್ಪಸ್ಫುಲಿ ಯೂಟ್ಯೂಬ್ ಚಾನಲ್ ಮಾಡಿದ್ದಲ್ಲ. ನನ್ನ ಲೈಫಿನ ಫಸ್ಟು EV ಬೈಕ್ ಇದು. ಅದನ್ನು ನಿಮಗೆ ತೋರಿಸಬೇಕು. ಅದರ ಒಟ್ಟಿಗೆ ನಾನು ಎಲ್ಲಿಗೆಲ್ಲ ಹೋಗ್ತೇನೆ, ಏನೆಲ್ಲ ಆಗಿದೆ ಅದರಿಂದ, ಸೊ ಯಾವ ಥರ ಎಲ್ಲ ಬದಲಾವಣೆ ಆಗ್ತಾಯಿದೆ, ಮತ್ತು ಆ ವೆಹಿಕಲಲ್ಲಿ ಏನೆಲ್ಲ ಫೀಚರ್ಸ್ ಉಂಟು, ಏನೆಲ್ಲ ಸಮಸ್ಯೆಗಳುಂಟು,
ಮತ್ತು ಪಬ್ಲಿಕಲ್ಲಿ ಇದರ ಬಗ್ಗೆ ಇದ್ದಂಥ ಒಪಿನಿಯನ್ಗಳ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಪಬ್ಲಿಕಲ್ಲಿ ತುಂಬ ಜನ ಎಲ್ಲ ಕೇಳ್ತಾಯಿದ್ರು, ತೊಗೊಂಡು ಫಸ್ಟಿಗೆ ಇದು ಬೈಕ, ಅದರಲ್ಲೂ ವಿನ, ಅದು ಪೆಟ್ರೋಲ್ ಹಾಕೋದಾ ಅಥವಾ ರಿವರ್ಸ್ ಇದೆಯಾ ಇದಕ್ಕೆ, ಸೊ ರೆಡಾರ್ ಇದೆ ಅಂತ ಹೇಳಿದಾಗ ಅವರಲ್ಲಿ ಉಂಟಾದ ರಿಯಾಕ್ಷನ್ಸು, ಅದಾದಮೇಲೆ ಎಷ್ಟು ರೇಂಜ್ ಕೊಡುತ್ತೆ, ಎಷ್ಟು ರೇಟ್ ಆಯಿತು, ಏನು ಎಂತ ಅಂತ ಪ್ರತಿಯೊಂದು ಅವ್ರ ಕ್ವಶನ್ಸ್ಗಳನ್ನು ಕೇಳ್ತಾಯಿದ್ರು ನನ್ನ ಹತ್ರ. ಬಟ್ ಅದಕ್ಕೆ ಉತ್ತರ ಕೊಟ್ಟು ತುಂಬ ಖುಷಿನೂ ಆಗ್ತಿತ್ತು. ಅದಾದಮೇಲೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ಹೇಳಿ ಈ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ಮತ್ತು ಇನ್ನು ಕೆಲವರು ಇದನ್ನು ತಗೊಳ್ಳೋ ರೇಟಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬರ್ತಿತ್ತಲ್ಲ ಅಂತ ಹೇಳ್ತಿದ್ರು. ಬಟ್ ಅದಕ್ಕೂ ಸಹ ಪೆಟ್ರೋಲ್ ಹಾಕಬೇಕಲ್ಲ, ಆದರೆ ನಾನೊಂದು ಚೇಂಜ್ ಇರಲಿ ಅಂತ ಹೇಳಿ ಇದನ್ನು ಚೂಸ್ ಮಾಡಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ರೈಡ್ ಮಾಡ್ತಿರುವಾಗಲೇ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಫುಲ್ ಟೋಟಲ್ ಬ್ಲ್ಯಾಂಕ್. ಯಾಕಂತ ಹೇಳಿದರೆ ಲಾಸ್ಟ್ ಟೈಮು ಇದೇ ಥರ ರೀಸ್ಟಾರ್ಟ್ ಆಯಿತು, ಬಟ್ ಥ್ರೋಟಲೆಲ್ಲ ರೆಸ್ಪಾನ್ಸು ಕರೆಕ್ಟಾಗಿ ಇತ್ತು. ಬಟ್ ಈ ಸಲ ಮಾತ್ರ ಏನು ಮಾಡಿದ್ರು, ಮೋಟ್ರ್ ಆರ್ಮ್ ಆಗಿರ್ತದೆ, ಬಟ್ ಥ್ರೋಟಲ್ ರೆಸ್ಪಾನ್ಸ್ ಮಾತ್ರ ಏನು ತಗೊಳ್ತಿರ್ಲಿಲ್ಲ, ಯಾವ ಮೋಡಿಗೆ ಹಾಕಿದ್ರು ಸಹ. A few moments later. 2-3 ಸಲ ಆನ್ ಆಫ್ ಮಾಡಿದ ಮೇಲೆ ಲಕ್ಕಿಲಿ ಗಾಡಿ ಆನ್ ಆಯಿತು. ಸೊ ನನಗೆ ಏನೆಲ್ಲ ಪ್ರಾಬ್ಲಮ್ಸನ್ನು ನಾನು ಫೇಸ್ ಮಾಡಿದೆ, ಅದಾದಮೇಲೆ ಬ್ಯಾಕ್ ಎಂಡ್ ಅವರು ಏನೆಲ್ಲ ಅಪ್ಡೇಟ್ಸ್ ನಂಗೆ ಕೊಟ್ಟರು, ಸೊ ಇದ್ರ ಪ್ರಾಬ್ಲಮ್ ಬಗ್ಗೆ ಮತ್ತು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನನ್ನ ಓನರ್ ರಿವ್ಯೂ ಆದಷ್ಟು ಬೇಗ ಮಾಡ್ತೇನೆ. ಸುಳ್ಯಕ್ಕೆ ನನಗೆ ರೀಚ್ ಆದೆ. ಇಲ್ಲಿ ರೀಚ್ ಆಗುವಾಗ 72% ಇದೆ. ಅದಾದಮೇಲೆ ಟೋಟಲ್ ಕಿಲೋಮೀಟ್ರು ಆಲ್ಮೋಸ್ಟ್ 38.6 ಕಿಲೋಮೀಟ್ರ್ ಆಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.